ನನ್ನ ಗೆಳತಿ ಪುಟ್ಟಕ್ಕನ್ನು ಮುಖ್ಯ. ಆದರೆ ಹಂಗಂತ ಅವರಿಬ್ರು ಮೋಸ ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆನಾಗೆ ನಾನು ಮೋಸ ಹೋಗಕ್ಕಾಗಕ್ಕಿಲ್ಲ. ನೀನ್ ಮನ್ಸು ಮಾಡಿದಿದ್ರೆ ಮನೆಗೆ ಬಂದು ಈ ಈಸಿಯನ್ನ ದೊಡ್ಡ ರಾಧ ಅಂತ ಮಾಡ್ಬೋದಾಗಿತ್ತು. ಆದ್ರೆ ನೀನ್ ಹಂಗೆ ಮಾಡ್ನಿಲ್ಲ. ಇದ್ಯಾವುದೋ ಜಾಗದಾಗ ಕುಂತ್ಕೊಂಡು ಒಬ್ಳೆ ನೋವು ನುಂಗ್ತಾ ಇದೆಯಾ. ನಿನ್ನಂತ ಒಳ್ಳೆ ಮನ್ಸಿನ ಹುಡುಗಿಗೆ ನಾನು ಮೋಸ ಮಾಡಕ್ಕಾಯ್ತದ? ಅಂದ್ರೆ ನೀನ್ ಯಾವಾಗ ಕಂಟಿಯ ಹುಡುಗಿನ ಇಷ್ಟಪಡ್ತಾನೆ ಇದೆಲ್ಲ ಈಸಿಯಾಗಿ ಗೊತ್ತಾದ್ರೆ ಅವನ ಮನ್ಸಿಗೆ ನೋವಾಯ್ತದೆ ಅಂತ ಯೋಚನೆ ಮಾಡಿದ್ಯೋ, ಆಗ್ಲೇ ನಿನ್ ಮನ್ಸು ಎಂತದು ಅಂತ ನನಗೆ ಗೊತ್ತಾಗೋಯ್ತು. ನೋಡ್ರಾದ, ನಮ್ಮ ವಿರುದ್ಧ ಅದು ಯಾರೇ ಏನೇ ಸಂಚು ಮಾಡಲಿ, ಯಾರನ್ನ ಮುಂದಿಟ್ಕೊಂಡು ತಮ್ಮ ಕಾರ್ಯ ಸಾಧಿಸ್ಕೊಳಕ್ ನೋಡ್ಲಿ, ನನ್ನ ಕಂಟಿ ತಲೆ ಕೆಡಿಸ್ಲಿ, ಅದು ಯಾರೇ ಯೋನೆ ಮಾಡಿದ್ರು ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ನೀನೇ ಈ ಬಂಗಾರ ಮನ್ಸ್ವಾಸಿ. ಇದು ಬಂಗಾರಮ್ಮ ನೀನು ಕೊಡ್ತಾ ಇರೋ ಮಾತು. ಗಂಗಾಧರನ್ನ ಯೋನ್ ಮಾಡಿದ್ನೋ ಇವನೋ ಗೊತ್ತಾಗ್ತಿಲ್ವಲ್ಲ. ಅವನೇ ಫೋನ್ ಮಾಡ್ತವನೆ. 7 ಗಂಗಾಧರಣ್ಣ, ನಾನು 7 ವಿಷಯನ ಯೋನ್ ಮಾಡಿದೆ. ನೀವು ಹೇಳ್ದಾಗೆ ಪುಟ್ಟಕ್ಕವ್ರ ಹತ್ರ ಮಾತಾಡಿದೆ. ಪುಟ್ಟಕ್ಕ ಯೋನ್ ಹೇಳಿದ್ಲು. ಅದೇ ಕಂಟಿ ಸಾಹೇಬ್ರ ಮೇಲೆ ನನಗೆ ಅನುಮಾನ ಇದೆ ಅಂತಂದಿದ್ದಕ್ಕೆ ಪುಟ್ಟಕ್ಕವರು ನನಗೆ ಭರವಸೆ ಕೊಟ್ಟು ನೀವು ಹೇಳ್ದಾಗೆ ಮಾತು ಕೊಟ್ಟರು ಅಮ್ಮವ್ರೆ. ನಾನು ಏಳಿಲ್ವಾ ಗಂಗಾಧರಣ್ಣ? ಒಂದ್ಕಿತ ನೀನು ಪುಟ್ಟಕ್ಕನ ಹತ್ರ ಮಾತು ತಗೊಂಡ್ರೆ ಮುಗೀತು, ಪ್ರಾಣ ಹೋದ್ರು ಮಾತು ಮಾತ್ರ ತಪ್ಪಕ್ಕಿಲ್ಲ. ಏನೋ ಅಮ್ಮವ್ರೆ, ನೀವು ಹೇಳ್ದಂಗೆ ಎಲ್ಲ ಕೇಳ್ತಾ ಇದ್ದೀನಿ. ಇದರಿಂದ ಏನು ಸಮಸ್ಯೆ ಆಗ್ತಿಲ್ಲ ಅಂದರೆ ಅಷ್ಟು ಸಾಕು ನನಗೆ. ಹಂಗೆ ಏನೂ ಆಗಕ್ಕಿಲ್ಲ, ನೀನು ಭಯ ಪಡಬೇಡ. ಅಕಸ್ಮಾತ್ ಹಂಗೇನಾದರೂ ಆದರೆ ಸರಿ ಮಾಡಕ್ಕೆ ನಾನಿಲ್ವೇ? ನೋಡ್ಕಂಗದಣ್ಣ, ಮುಂದೇನು ನೀನು ನನ್ನ ಮಾತು ಕೇಳು, ನಿನ್ನ ಮಗಳಿಗೆ ಒಳ್ಳೇದಾಯ್ತದೆ. ಸರಿ ಅಮ್ಮವ್ರೆ. ಈ ಜಿಂಕೆ ಮರಿನೂ ಈಗಲೇ ಫೋನ್ ಮಾಡ್ತೈತೆ, ಏನು ವಿಷಯ ಇರ್ಬೋದು? ಸರಿ ಗಂಗಾಧರಣ್ಣ, ಏನಾದರೂ ವಿಷಯ ಇದ್ದರೆ ನಾನೇ ಫೋನ್ ಮಾಡ್ತೀನಿ, ಮಡಗ್ಲೇ? ಆಯ್ತು ಅಮ್ಮವ್ರೆ. 7 ರಾಧ. ಹಲೋ ರಾಜಿ ಅವ್ರೆ, ನೀವು ಹೇಳ್ದಾಗೆ ನಮ್ಮ ಅತ್ತೆ ಹತ್ರ ಮಾತಾಡಿದ್ದೀನಿ. ಅತ್ತೆ ನನ್ನ ಮಾವನ್ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಹೇಳಿಲ್ವಾ ನೀನು ನಿಮ್ಮ ಅತ್ತೆನ ಹೊಲ್ಸ್ಕೊಂಡ್ರೆ ಸಾಕು ಕೆಲಸ ಸುಲಭ ಆಗುತ್ತೆ ಅಂತ? ಆ ಬಂಗಾರಮ್ಮವರು ಒಂದ್ಕಿತ ಮಾತು ಕೊಟ್ರೆ ಭಗವಂತನೇ ಮಾತು ಕೊಟ್ಟಂಗೆ. ನನಗಂತೂ ನಮ್ಮ ಅತ್ತೆ ನನ್ನ ಪರ ಇರ್ತೀನಿ ಅಂತ ಹೇಳಿದ್ ಕೇಳಿ ತುಂಬಾನೇ ಖುಷಿ ಆಯ್ತು ಗೊತ್ತಾ. ನಿನ್ಗಿರೋ ಒಳ್ಳೆ ಮನ್ಸಿಗೆ ನಿಂಗೆ ಒಳ್ಳೇದೇ ಆಯ್ತದೆ ರಾಧಾ. ಆ ಕಂಟಿ ನಿಂಗೆ ಸಿಕ್ಕೇ ಸಿಗ್ತಾನೆ. ಸರಿ ಆಯ್ತು, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಬಾಯ್. ಈ ಕಡೆ ಆ ಪುಟ್ಟಕ್ಕ ಮಾತು ಕೊಟ್ಟೋಳೆ, ಆ ಕಡೆ ಬಂಗಾರಮ್ಮ ಬಾಸೆ ಕೊಟ್ಟೋಳೆ. ನಾನು ಮಾಡಿರೋ ಪಿಲಾನಿಂದ 2 ಕಡೆನೂ ಹೊತ್ಕೊಂಡು ಉರಿಯೋದಂತೂ ಪಕ್ಕ. ಇದರಿಂದ ಯಾರಿಗೇನಾಗುತ್ತೋ ಇಲ್ವೋ, ಆ ಪುಟ್ಟಕ್ಕ ಮಾತ್ರ ಸುಟ್ಟು ಕರ್ಕಲಾಗಬೇಕು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಇದೇನಿದು? ನಾನು ಆಟೋದ್ ಮೆಸೇಜ್ ಮಾಡಿದ್ದೀನಿ, ನೀವು ಯಾವುದಕ್ಕೂ ಉತ್ತರನೇ ಕೊಟ್ಟಿಲ್ಲ. ಹಿಂಗಿದ್ರೆ ನಾನು ಏನಂತ ತಿಳ್ಕೊಳ್ಳಿ? ಬಾವಾ ನೀವಾ? ಸುಮಾ ನೀನಾ? ಇಷ್ಟೊತ್ತಿನಲ್ಲಿ ಯಾಕೆ ಬಾವಾ ಸ್ನೇಹಕ್ಕಂಗೆ ಕಾಲ್ ಮಾಡಿದ್ದೀರಾ?
ಅಯ್ಯ ಈ ಫೋನು ಅವ್ರಿಗೆ ಬಂದಿತ್ತಾ? ನಾನು ನನ್ನ ಫ್ರೆಂಡು ಸಂಜಯ್ನ ಫೋನ್ ಮಾಡಕ್ಕೆ ಹೋಗಿ ತೆಪ್ಪಾಗಿ ಬಂದ್ಬಿಟ್ಟದೆ. ಸಾಕು ಸಾಕು, ನಿಮ್ಮ ಒದ್ದಾಟ ನನಗೆ ಗೊತ್ತಾಗ್ತಿದೆ. ಅಲ್ಲ ಬಾವ, ಇಷ್ಟು ರಾತ್ರಿಯಲ್ಲಿ ಹೆಣ್ಮಕ್ಳಿಗೆ ಫೋನ್ ಮಾಡಿದ್ರೆ ಭಯ ಆಗಲ್ವಾ? ನೋಡಿ ನಮ್ಮ ಸ್ನೇಹಕ್ಕ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಏನೋ ಅವ್ರು ಟೆನ್ಷನ್ ಮಾಡ್ಕೊಂಬಿಟ್ರ? ಸುಮಾ ಅವ್ರಿಗೋಸಿ ಆರಾಮಾಗಿರೋ ಕೇಳು. ಅವರು ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದು. ಅವ್ರಿಗೆ ಆರಾಮಾಗಿ ಉಸಿರಾಡಕ್ಕೆ ಹೇಳು. ಹಾಂ, ಆರಾಮಾಗಿ. ಏನ್ ಬಾವ, ಸ್ನೇಹಕ್ಕನ ಮೇಲೆ ಇಷ್ಟೊಂದು ಕಾಳಜಿನಾ? ಅದು ನನ್ನಿಂದ ತೆಪ್ಪಾಗೋಯ್ತಲ್ವೇ, ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಡು ಸುಮಾ. ಸ್ಪೀಕರ್ಗೆ ಹಾಕ್ತೀನಿ ಬಾವ, ನೀವೇ ಹೇಳ್ಬಿಡಿ. ಅಯ್ಯೋ ಅದೆಲ್ಲ ಏನು ಬೇಡ, ಮೊದಲೇ ತಡ ಆಗೈತೆ, ನೀವು ಮನೆ ಕಳಿ, ನಾಳೆ ಮಾಡ್ತೀನಿ. ಹಾ, ನಾಳೆ ಮತ್ತೆ ಮಾಡ್ತೀರಾ? ಅಲ್ಲ ಮಡಗ್ತೀವಿ ಅಂತ ಹೇಳ್ದೆ. ಅದ್ಯಾಕಕ್ಕ ಮುಖ ಹಿಂಗ್ ಗಂಟಾಕೊಂಡಿದ್ಯಾ? ಎಷ್ಟೇ ಸುಳ್ಳು ಹೇಳಿದ್ರು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂತನಾ? ಅಲ್ಲ, ಮೊದ್ಲೇ ಮೆಸೇಜ್ ಬಂದ ತಕ್ಷಣನೇ ನೀನೊಂದು ಹಾರ್ಟ್ ಸಿಂಬಲ್ ಕಳ್ಸಿದ್ರೆ ಇಷ್ಟೆಲ್ಲ ಒದ್ದಾಟನೇ ಇರ್ತಾ ಇರ್ಲಿಲ್ಲ. ನಮ್ಮ ಭಾವನು ಖುಷಿಯಾಗಿರ್ತಿದ್ರು. ಸುಮ್ಮನೆ ಇರು ಸುಮಾ, ಇಲ್ಲ ಹೊಡಿತೀನಿ ನೋಡು. ಅಲ್ಲ, ನಮ್ಮ ಭಾವನ ಈ ತರ ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಆದ್ರೂ ನೀನ್ ನಮ್ಮ ಭಾವನ್ ತುಂಬಾ ಗೋಳೈಕೋಬೇಡ. ಹೇಳೋದು ಹೇಳಿದೀನಿ, ಮಿಕ್ಕಿದ್ ನಿಂಗ್ ಬಿಟ್ಟಿರೋದು. ನಿಮ್ಮಿಬ್ರು ಮಧ್ಯೆ ಈ ಕೊಬ್ಬೆ ಮರಿ ಯಾಕೆ? ಗುಡ್ ನೈಟ್.